ವಿಜೇಂದ್ರವ್ರನ್ನ ಈ ಚುನಾವಣೆ ಮುಗಿದ ತೆಗೆದಾಕ್ತಾರೆ. ಬಾಗಲಕೋಟೆ ನಾವೇ ಗೆಲ್ತೀವಿ, ದಾವಣಗೆರೆ ನಾವು ಗೆಲ್ತೀವಿ. ವಿಜೇಂದ್ರ ಅವರು ಮನೆಗೆ ಹೋಗೋದು ನಿಶ್ಚಿತ, ಎರಡು ಮಾತಿಲ್ಲ ಏನ್ರಿ. ಅವ್ರು ತಿಳ್ಕೊಂಡಾರ ಇವತ್ತಿನ ದಿವಸ ನಮ್ಮ ಗ್ಯಾರಂಟಿ ಹೆಣ್ಮಕ್ಳು ಊಟ ಹಾಕಿದ್ರೆ ನಾವು ಒಂದು 10-15 ಸಲ ಗೆಲ್ತೀವಿ. ಎಲ್ಲ ಕುಡಿದ್ರೆ 25. ಅದೇ ಸರ್, ಅವರೇ ಈ ಬಾರಿ ಹಾಕಂಗಿಲ್ಲ. ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಪರಿಪೂರ್ಣವಾಗಿ ಮುಟ್ಟಿಲ್ಲ ಜನರಿಗೆ. ಅದನ್ನೇ ಹಿಡ್ಕೊಂಡು ಈಗ ಅವ್ರಿಗೆಲ್ಲ ಈ ಜನರಿಗೆ ಬೇಕಾದ್ರೆ ವಿಜೇಂದ್ರಿಗೂ ಕೊಡ್ತೀವಿ ಅಂತ ಗ್ಯಾರಂಟಿ AI ತಂತ್ರಜ್ಞಾನ ಬಳಸಿಕೊಂಡು ಹಣ ಹಂಚ್ತಾ ಇದ್ದಾರೆ ಅಂತ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಬಿಜೆಪಿ ಹೊರಬಿಡ್ತಾ ಇದ್ದಾರೆ. ಅದು ವಿಜೇಂದ್ರಗೆ ರೂಢಿ ಇದೆ. ನಾನು ಮನೆ ಹೇಳಿದ್ದೀನಲ್ಲ, ಅವರು ತಂದೆಯವರು ವಿಜೇಂದ್ರ ಮಾಡೋ ಕೆಲಸನೇ ಅದೇ ಆಗಿತ್ತು, ಕಲೆಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಅಧಿಕಾರ ದುರ್ಬಳಕೆ ಮಾಡ್ಕೊಳಕತ್ತಾರ ಯಾರು ಅವರೇ ಮಾಡಿದ್ರು. ಮತ್ತು ಅವ್ರ ಮ್ಯಾಗ ಅಲಿಗೇಷನ್ ಇತ್ತಲ್ಲ, ಸಹಿ ಮಾಡ್ತಾರೆ ಯಡಿಯೂರಪ್ಪನವ್ರು, ಇವರೇ ಸಹಿ ಮಾಡ್ತಾರೆ ಅಂತೇಳಿ ನಮ್ಮ ಸ್ನೇಹಿತರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಿದ್ರು. ವಿಜೇಂದ್ರ ಅವರು ಯಡಿಯೂರಪ್ಪನವರು ಮಾರಿಷಸ್ನಲ್ಲಿ ಇನ್ನೊಂದೆಲ್ಲ ದುಡ್ಡು ಬಿಟ್ಟು ಬಂದರೆ 10,000 ಕೋಟಿ ಅಂತ ಹೇಳ್ತಿದ್ರು. ನಾ ಹೇಳ್ತಿಲ್ಲ ಮತ್ತೆ ನಾನು ಹೇಳ್ಯಾರ ಇಲ್ಲೋ, ಯತ್ನಾಳ್ ಅವ್ರು ಹೇಳ್ಯಾರಲ್ಲೋ. ಏನು ಹೇಳಿದ್ರು? 10,000 ಕೋಟಿ ರೂಪಾಯಿ ಸಿಂಗಾಪುರ ಮಾರಿಷಸ್ ಬಗ್ಗೆ ನೆನಪದ. ಮಾರಿಷಸ್ನಾಗ 10,000 ಕೋಟಿ ರೂಪಾಯಿ ಇಟ್ಟು ಬಂದಾರ ಅಂತ ಹೇಳ್ತಾರೆ. ದುಬೈದಾಗ, ಸಿಂಗಾಪುರ್ನಾಗ, ಮಾರಿಷಸ್ನಾಗ ಏನು ಹೇಳ್ತಾರೆ ಅವ್ರಿಗೆ ನಮ್ಗೆ ಕೇಳ್ರಿ, ಪಟ್ಟಿಕಣ ಅವ್ರು ಕೇಳ್ರಿ. ತಪ್ಪಿದ್ರೆ ಯಾವ ಊರು ಅನ್ನೋದು ನನಗೆ ಗೊತ್ತಿಲ್ಲ. ಮಾರಿಷಸ್ ನಾವು ಕೇಳಿದ್ನಿ, ಅವ್ರು ಕೇಳ್ರಿ. ಮತ್ತು ಅವ್ರು ತೊಗೊಂಡು ಪ್ರಚಾರ ಮಾಡ್ಕೊಂಡಿದ್ರು. ಅದು ವಿಜೇಂದ್ರ ಎಷ್ಟು ಪವರ್ಫುಲ್ ಇದ್ದಂದ್ರೆ 2 ಕ್ಷೇತ್ರ ಗೆಲ್ಲೋದಿದ್ರೆ ಯತ್ನಾಳ ಹಾಕ್ಬೇಕಾಗಿತ್ತ. ಉಚ್ಚಾಟಿತ ಯತ್ನಾಳ ಕರ್ಕೊಂಡು ಪ್ರಚಾರಕ್ಕೆ ಹೋಗ್ಬೇಕು, ಪಾಳೆ ಬದ್ದವ್ರಿಗೆ. ಯತ್ನಾಳ್ ಹೋದ್ರು ಗೆಲ್ಲಲ್ಲ. ಈ ವಿಜೇಂದ್ರ ಕೂಡ ಯತ್ನಾಳ್ ಅವ್ರದ್ದು ಖರಿಯರ್ ಡಮಾರ. ಬಾಗಲಕೋಟ್ನಾಗ ಅಲ್ಲಿ ಸೋಲ್ತೀವಿ. ಏನು ಮಾಡಿದಂಗಾಯ್ತು? ಯತ್ನಾಳ ಪ್ರಚಾರಕ್ಕೆ ಹೋದ್ರು ಕೂಡ ಸೋತ್ರು. ಅದಕ್ಕೆ ವಿಜೇಂದ್ರ ಮತ್ತು ಯತ್ನಾಳ್ ಕೂಡ ಮನೆಗೆ ಹೋಗೋದು. ಮತ್ತೆ ಯಾರು ಸರ್